ಯಾರಿಗೆ ಹಾಕಬೇಕು ಕಷ್ಟನ ಅದನ್ನೇನೋ ತಂದಿದ್ದಾರೆ. ನಾನು ಏನೋ ತಿಳ್ಕೊಂಡಿದ್ದೆ ಅದ್ರ ಬದಲಾಗಿ. ಮೊನ್ನೆ ಅದನ್ನು ಓದಿದಾಗ ಕ್ಲಿಯರ್ ಆಗಿಬಿಡ್ತು. ನೋಟ ವ್ಯರ್ಥ ಅದು, ಅದಕ್ಕೆ ಹಾಕಿದ್ರು ವ್ಯರ್ಥ. ಯಾಕೆಂದ್ರೆ ಒಂದು ವೇಳೆ ಗೆದ್ದವನಿಗಿಂತಲೂ ಒಂದು ಹೋಟ್ ಹೆಸರು ತೊಗೊಂಡು ಸಹ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ವಿರೋಧ ಪಾದ ತೋರಿಸುವುದಷ್ಟ ಅಂತ ಅದ್ರೊಳಗೆ ಕ್ಲಿಯರ್ ಕಟ್ಟದ. ದುರ್ದೈವ. ಮತ್ತು ಇದನ್ನು ತೆಗೆದು ಹೆಂಗೆ ಇರೋದು ಒಂದು ಜಾಗೃತಿ ಆಗೋದು. ಮತದಾರರು ಯಾರು ಯೋಗಿರಿದಾರ ಅವ್ರಿಗೆ ಮತ ಹಾಕೋದು, ಕೆಡಿ ಹೋಗೋದು ಬಿಡೋದ್ರಿ. ಒಬ್ಬನು ಯಾವನೋ ಇದ್ರೆ ಸಜ್ಜನೆ ಯಾವ್ದಲ್ಲಪ್ಪ ನಿಂತವ್ರೊಳಗೆ ಅವ್ರು ಆಯ್ಕೆ ಮಾಡ್ಕೊಂಬರೋದು. ಅದು ಮತದಾರ ಡಿಸ್ಕಷನ್ ಮಾಡ್ಕೋಬೇಕು. ಅದನ್ನು ಪ್ರತಿಯೊಂದು ಕ್ಷೇತ್ರ ಮತದಾರರು ಯಾರು ಯೋಗ್ಯ ಇದ್ದಾರಪ್ಪ ನಾವು ಸ್ವತಃ ಮಾಡ್ಕೋಬೇಕಿಲ್ಲ. ಆದರೆ ಇದು ಇಂಥ ಪರಂಪರೆ ಮುಂದುವರಿದನೇ ಇದು ಪರಂಪರೆ ಆಗೈತಿ. ಇವತ್ತು ದುಡ್ಡು ಹಂಚೋದು, ಆಯ್ಕೆ ಆಗೋದು, ದುಡ್ಡು ಮಾಡ್ಕೊಳ್ಳೋದು, ದುಡ್ಡು ಹಾಕಿ ದುಡ್ಡು ತೆಗೆದು ವ್ಯಾಪಾರ. ರಾಜಕೀಯದಲ್ಲಿ ಇವತ್ತು ವ್ಯಾಪಾರದ ಲಾಭದ ಉದ್ಯೋಗ, ದುಡ್ಡು ಹಾಕಿ ದುಡ್ಡು ತೆಗೆಯುವಂಥದ್ದು. ಅಂದಾಗ ಇವರು ಜನಪರವಾದಂಥ ಜನರಿಗೆ ಯೋಗ್ಯ ಆಗುವಂಥ ಕಾನೂನುಗಳನ್ನ ತರಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಆದರೂ ನಮ್ಮ ಯಡಿಯೂರಪ್ಪನವ್ರು ಮಾತಾಡ್ತಾ ಇದ್ದಾರೆ ಹಣಬಲ ತೋಳ್ಬಲ ಅಂತೇಳಿ. ಅಡ್ಡಿ ಇಲ್ಲ, ನಗಬೇಕಷ್ಟ. ಅದಕ್ಕೆಲ್ಲ ಸಿದ್ದರಾಮಯ್ಯವ್ರು ನಗ್ತಿರ್ಬೇಕು. ಅವರು ನೀವು ಅವರು ಅದರಪ್ಪ, ನಾವು ಅವರು ಅದೀವಿ, ಇಬ್ಬರು ಅವರ. ನಾವು ಸಿದ್ದರಾಮಯ್ಯ ಬಗ್ಗೆ ಭಾಳ ತಿಳ್ಕೊಂಡಿದ್ವಿ, ಭಾಳ ಪ್ರಾಮಾಣಿಕರು ಅಂತ. ಅವರು ಅಡ್ಜಸ್ಟ್ಮೆಂಟ್ ಆಗಿ ಹೋಗಿಬಿಟ್ರು. ಇವತ್ತು 52 ಕೋಟಿಗಳ ಒಡೆಯವರು ಎಲ್ಲಿದು ಬಂತಪ್ಪ ದುಡ್ಡಿದು? ಅದು ಸಿದ್ದರಾಮಯ್ಯ ಕೇಳುವಂಥದ್ದು. ಅರ್ಕಾವತಿ ಬರ್ತದೆ, ಅದೇ ಕಾಲಕ್ಕೆ ಮುಡಾದು ಬರ್ತದೆ, ಇನ್ನೂ ಅನೇಕ ಬರ್ತಾವೆ. ಕಣ್ಣಿಗೆ ಕಾಣ ಸಿಗಲಾರ್ದು ಹೋಗ್ಯಾರ ಅಷ್ಟ. ಹಿಡಿಯೋ ಪ್ರಯತ್ನ ಐತಿ. ನಮ್ಮ ಏನಪ್ಪ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿ ಮುಡಾದಾಗ ಹೇಳಿದ್ದಾರೆ ಮುಚ್ಚಬೇಕು ಇವ್ರನ್ನ ಅಂತೇಳಿ. ಇವ್ರು ಎಣ್ಣೆ ಕೂತಿದ್ದಾರೆ ಸಿದ್ದರಾಮಯ್ಯನವರು, ತಪ್ಪಿಸ್ಕೊಳ್ತಾ ಇದ್ದಾರೆ. ಏನೂ ಇರಲಿ, ಒಟ್ಟಾರೆಯಾಗಿ ಈ ಒಂದು ನಮ್ಮ BS ಯಡಿಯೂರಪ್ಪನವರು ಹಣ ಮದ್ಯ ತೋಳ್ಬಲ ಚುನಾವಣೆ ಗೆಲ್ಲೋದು ಕಾಂಗ್ರೆಸ್ಸಿಂದು. ಹಾಗಾದ್ರೆ ನಿಮ್ಮದು ಏನಪ್ಪ ಇಲೆಕ್ಷನ್ ಕಮಿಷನ್ನ ಹೈಜಾಕ್ ಮಾಡಿಬಿಡುವಂಥದ್ದು ಅಂತ BJPಗರು ನಮ್ಮ ಕಾಂಗ್ರೆಸ್ಸಿಗರು ವಾದ ಮಾಡ್ತಾ ಇದ್ದಾರೆ. ಏನೂ ಇಲ್ಲ, ಅವನ ಮೂರಕ್ಕೆ ಇದನ್ನು ಬಿಟ್ಟು ಬಿಡೋದು, ಮುಗಿದೋದು. ಅಲ್ಲೇ ನಮಗೆ ಬೇಡ ಅಂತ ಓಟ್ಗಳು ಕಟ್ ಮಾಡಿಬಿಡೋದು, ಮುಗಿದೋದು. ಎಸ್ ಆಯಾ ನಮ್ಗೆ ಬೇಡ ಓಟ್ಗಳು ಯಾವಪ್ಪ